Hello everyone, welcome to RK Study Info YouTube ಚಾನಲ್. ಸೊ ಫೈನಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದಂತಹ ಉಪನ್ಯಾಸಕರುಗಳ ಹುದ್ದೆ ಅಥವಾ ಗವರ್ನಮೆಂಟ್ PU ಕಾಲೇಜ್ ರಿಕ್ರೂಟ್ಮೆಂಟ್ ಅಂತ ನಾವೇನು ಹೇಳಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ಮೆಗಾ ಅಪ್ಡೇಟ್ ಬಂದಿದೆ. ಸರ್ಕಾರ ಏನು ಮಾಡಿದೆ, ಇತ್ತೀಚೆಗೆ ನೇಮಕಾತಿ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನು ತಂದಿತ್ತು, ತಿದ್ದುಪಡಿಯನ್ನು ತಂದಿತ್ತು. ಅದನ್ನ ಸಾರ್ವಜನಿಕರ ಗಮನಕ್ಕೆ ಹಾಕಿ ಒಂದು ಡ್ರಾಫ್ಟ್ ರೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ತಿದ್ದುಪಡಿ ನಿಯಮಾವಳಿಗಳನ್ನ ಸಾರ್ವಜನಿಕರ ಗಮನಕ್ಕೆ ಇದು ಹಾಕಿದೆ. ಸೊ ಇವತ್ತಿನ ಒಂದು ಡ್ರಾಫ್ಟ್ ಗೆಜೆಟ್ ಅಲ್ಲಿ ಏನೆಲ್ಲ ಮಾಹಿತಿಯನ್ನ ಸರ್ಕಾರ ಕೊಟ್ಟಿದೆ ರಿಗಾರ್ಡಿಂಗ್ PUC ಲೆಕ್ಚರರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ, ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎಷ್ಟು ಹುದ್ದೆಗೆ ನೋಟಿಫಿಕೇಶನ್ ಆಗುತ್ತೆ ಸರ್, 814 ಹುದ್ದೆಗಳಿಗೆ ಏನಾದರೂ ಆಗುತ್ತಾ, ಅಥವಾ ಇದಕ್ಕೆ ಆಡ್ ಆನ್ ಆಗಿ 3,500 ಅಂತ ನಾವೇನು ಈ ಮುಂಚೆ ಸರ್ಕಾರ ಮಾಹಿತಿ ಕೊಟ್ಟಿತ್ತು ಅಷ್ಟು ಪ್ರಮಾಣದಲ್ಲಿ ನೇಮಕಾತಿ ನೋಡಕ್ ಸಿಗುತ್ತಾ, ಆಕ್ಚುಲ್ ಆಗಿ ಏನೆಲ್ಲ ಆಗ್ತಾ ಇದೆ ರಿಗಾರ್ಡಿಂಗ್ PUC ಉಪನ್ಯಾಸಕರುಗಳ ನೇಮಕಾತಿಗೆ ಸಂಬಂಧಪಟ್ಟಂಗೆ, ಫೈನಲ್ ನೇಮಕಾತಿ ಅಧಿಸೂಚನೆ ಯಾವಾಗಿಂದ ಆರಂಭ ಆಗುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು PUC ಉಪನ್ಯಾಸಕರುಗಳ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು ಸರ್ಕಾರ ಏನು ಮಾಡಿದೆ, ಇವತ್ತು ಕರ್ನಾಟಕ ಈ ಗೆಜೆಟ್ ಅಂತ ನಾವೇನು ಹೇಳ್ತೇವೆ ವೆಬ್ಸೈಟ್, ಸೊ ಅದರಲ್ಲಿ ಈ ಒಂದು ಕರಡು ನಿಯಮಾವಳಿಗಳನ್ನು ಸಾರ್ವಜನಿಕರ ಗಮನಕ್ಕೆ ಹಾಕಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ದ ಅಬೌವ್ ಸೈಡ್ ಇನ್ಫಾರ್ಮೇಶನ್ ಸರ್ನ ಅದನ್ನ ನಾವೇನು ಕರಿತಾ ಇದ್ದೇವೆ ಡ್ರಾಫ್ಟ್ ಅಂತ ಕರಿತಾ ಇದ್ದೇವೆ. ಡ್ರಾಫ್ಟ್ ಅಂತಂದ್ರೆ ಏನು ಸರ್, ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಒಂದು ಕಚ್ಚಾ ಕಾಪಿ ಅಂತ ನಾವೇನು ಹೇಳ್ತೇವೆ, ಎಸ್ ಅದು. ಸೊ ಅದನ್ನ ಟೇಕನ್ ಟು ಕನ್ಸಿಡರೇಷನ್ ಆಫ್ಟರ್ ದ ಎಕ್ಸ್ಪೈರಿ ಆಫ್ 15 days ಫ್ರಮ್ ದ ಡೇಟ್ ಆಫ್ ಇಟ್ಸ್ ಪಬ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 15 ದಿನಗಳ ಅವಕಾಶವನ್ನು ಕೊಟ್ಟಿದ್ದಾರೆ ಈ ನಿಯಮಾವಳಿಗಳಲ್ಲಿ. ಯಾವ ನಿಯಮ ಸರ್ ಹಾಗಾದ್ರೆ ನೋಡಿ, ಈ ನಿಯಮಾವಳಿಗಳನ್ನ ಏನಂತ ಕರೀತಾರೆ, ಈ ಕರ್ನಾಟಕ ಜನರಲ್ ಸರ್ವಿಸಸ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2014 ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರಿಗೆ ಏನಾದರೂ ಅಬ್ಜೆಕ್ಷನ್ಸ್ಗಳು ಇತ್ತು ಅನ್ನೋದು ಏನಾದರೂ ಇತ್ತು ಅಂತಂದ್ರೆ ನೀವೇನ್ ಮಾಡಬೇಕಾಗುತ್ತೆ, ದ ಅಬ್ಜೆಕ್ಷನ್ಸ್ ಅಂಡ್ ದ ಸಜೆಷನ್ ಮೇ ಬಿ ಅಡ್ರೆಸ್ಡ್ ಟು ದ ಪರ್ಸನಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಲಿಟರೇಸಿ ಬೆಂಗಳೂರು ವಿಧಿ 01 ಏನು ಅಡ್ರೆಸ್ ಏನಿದೆ ಆ ಒಂದು ಅಡ್ರೆಸ್ಗೆ ನೀವು ಅಪ್ರೋಚ್ ಮಾಡಬಹುದು ಅಂತೇಳಿ ಹೇಳಿದೆ. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ. ಸರ್ಕಾರ ಏನ್ ಮಾಡಿದೆ, ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇದ್ದಂತಹ ಹುದ್ದೆಗಳನ್ನ ತುಂಬಿಕೊಳ್ಳೋದಕ್ಕೆ ಇತ್ತೀಚೆಗೆ ತಿದ್ದುಪಡಿ ಆದೇಶವನ್ನ ಮಾಡಿತ್ತು. ಆಯ್ತಾ, ಇದ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಹ ಏನ್ ಮಾಡಿದ್ರು, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ದಟ್ ಇಂತಹ ನಿಯಮಾವಳಿಗಳನ್ನ ನಾವು ಚೇಂಜಸ್ ಅನ್ನ ಮಾಡಿದ್ದೇವೆ ಅಂತ ಹೇಳಿ, ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ. ಎಸ್, ಸೊ ಆ ಒಂದು ಏನು ಓರಲ್ ಆಗಿ ಏನು ಹೇಳಿದ್ರು ಅದು ಈಗ ಏನಾಗಿದೆ ಫೈಲ್ ಅಲ್ಲಿ ತನ್ನ ರೂಪವನ್ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಏನು ಈ ಒಂದು ಅಮೆಂಡ್ ಅನ್ನ ಮಾಡಿದ್ದಾರೆ, ಏನೆಲ್ಲ ತಿದ್ದುಪಡಿಯನ್ನ ಮಾಡಿದ್ದಾರೆ, ಸೊ ನೋಡ್ತಾ ಇರ್ಬೋದು. ಈ ಒಂದು ನೇರ ನೇಮಕಾತಿಗಾಗಿ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಯ್ತಾ, ಮಸ್ಟ್ ಹ್ಯಾವ್ ಪಾಸ್ಡ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ 50% ಮಾರ್ಕ್ಸ್ ಆಫ್ ದ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ದ ಟೇಬಲ್ ಅನೆಕ್ಸ್ಡ್ ವಿತ್ ದ ಶೆಡ್ಯೂಲ್ ವಿತ್ B.Ed ಅಂತ ಹೇಳ್ತಾರೆ, ಅಥವಾ ಈಕ್ವಲೆಂಟ್ ಅಂತ ಹೇಳಿದ್ದಾರೆ. ಬಹಳ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಹೇಳೋದಾದ್ರೆ PG ಅನ್ನ ನೀವು ಪಾಸ್ ಆಗಿರ್ಬೇಕಾಗತ್ತೆ, PG ಪ್ಲಸ್ B.Ed ಅನ್ನ ಹೊಂದಿರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. PG ಪ್ಲಸ್ B.Ed ಅನ್ನ ಹೊಂದಿರಬೇಕು. ಯಾವ ಸಬ್ಜೆಕ್ಟ್ ಅಲ್ಲಿ ಏನು ನೇಮಕಾತಿ ಆಗ್ತಾ ಇರುತ್ತೋ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಸ್ನಾತಕೋತ್ತರ ಪದವಿಯನ್ನ ನೀವು ಹೊಂದಿರಬೇಕು. ಜೊತೆಗೆ B.Ed ಅಲ್ಲಿ ಆಸ್ ಅ ಒಂದು ಸಬ್ಜೆಕ್ಟ್ ಆಗಿ ಮೆಥಡಾಲಜಿ ಆಗಿ ಅದನ್ನ ನೀವು ಓದಿರಲೇಬೇಕಾಗುತ್ತೆ. ಸರಿನಾ? ಎಸ್. ಹಾಗೇನೆ ನಿಮ್ಮ PGಯಲ್ಲಿ ನೀವು 55% ಅನ್ನ ಹೊಂದಿರಲೇಬೇಕಾಗುತ್ತೆ. ಯು ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ 55% ಅಂತ ಹೇಳಿದ್ದಾರೆ. ಹಾಗೇನೆ ಪ್ರೊವೈಡೆಡ್ ದ್ಯಾಟ್ ಆಯ್ತಾ, ಪರಂತು ಅಂತ ನಾವೇನು ಹೇಳ್ತೇವೆ ಗವರ್ನಮೆಂಟ್ ವರ್ಡ್ ಅಲ್ಲಿ, ಇನ್ ರೆಸ್ಪೆಕ್ಟ್ ಆಫ್ ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್, ಒಂದ್ ವೇಳೆ ನೀವು SC ಮತ್ತು ST ಆಗಿದ್ರೆ ಮಸ್ಟ್ ಹ್ಯಾವ್ ಪಾಸ್ಡ್ ಡಿಗ್ರಿ ವಿತ್ 50% ಆಯ್ತಾ, ನಿಮ್ಮ ಏನು ಮಾರ್ಕ್ಸ್ ಏನಿದೆ ಅದು 50% ಆಗಿರಬೇಕು. ಇದರಲ್ಲಿ ಈ ಮಾಸ್ಟರ್ ಡಿಗ್ರಿಯಲ್ಲಿ ಮಿನಿಮಮ್ ನೀವು ಎಷ್ಟು ತೆಗೆದುಕೊಳ್ಬೇಕಾಗತ್ತೆ, 50% ಹೊಂದಿರಲೇಬೇಕಾಗತ್ತೆ. ಈ ಮುಂಚೆ ಎಷ್ಟಿತ್ತು, 55 ಅಂತ ಕಾಮನ್ ಆಗಿ ಎಲ್ಲರಿಗಿತ್ತು. ಬಟ್ ರೀಸೆಂಟ್ ಆಗಿ ಏನ್ ಮಾಡಿದ್ದಾರೆ ಸರ್ಕಾರದವರು, ಈ ಒಂದು ವರ್ಗದವರಿಗೆ SC ಮತ್ತು ST ಅಭ್ಯರ್ಥಿಗಳಿಗೆ 5% ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ. UGC ನಿಯಮಾವಳಿಗಳು ಸಹ ಏನ್ ಮಾಡುತ್ತೆ, ಇವನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದ್ರು ಸಹ SC ST ಗಳಿಗೆ ಏನ್ ಮಾಡ್ತಾರೆ, 5% ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರ್ತಾರೆ. ಸೇಮ್ ಅದೇ ತರ PUC ಉಪನ್ಯಾಸಕರುಗಳ ನೇಮಕಾತಿಯಲ್ಲೂ ಸಹ
ಏನು ಮಾಡಿದ್ದಾರೆ 5% ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟು ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಆಗಿರಬೇಕು 50%ನೊಂದಿಗೆ ಅಂತ ಹೇಳಿದ್ದಾರೆ. ಹಾಗೆಯೇ ಇವರಿಗೂ ಸಹ ಏನು ಮಾಡಿದ್ದಾರೆ ಬಿ ಎಡ್ ಅನ್ನ ಕಂಪಲ್ಸರಿಯಾಗಿ ಮಾಡಿರ್ತಾರೆ. ಅಫ್ಕೋರ್ಸ್ ನೀವು ಪಿ ಯು ಸಿ ಉಪನ್ಯಾಸಕರು ಆಗಬೇಕು ಅಂತಂದ್ರೆ ಪಿ ಜಿಯ ಜೊತೆಗೇನೆ ಬಿ ಎಡ್ ಅನ್ನು ಹೊಂದಿರಬೇಕಾಗುತ್ತೆ ಸಂಬಂಧಿಸಿದ ವಿಷಯದಲ್ಲಿ. ಹಾಗಾದ್ರೆ ಏನು ಚೇಂಜಸ್ ಆಗಿದೆ ಸರ್ ಇಲ್ಲಿ ನೋಡಿ, ಏನು ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋದಾದ್ರೆ, ಏನು SC ST ವಿದ್ಯಾರ್ಥಿಗಳು ಏನಿದ್ರು ಆಸ್ಪಿರೆಂಟ್ಗಳು ಏನಿದ್ರು ಅವರಿಗೆ ಅವರ ಮಾಸ್ಟರ್ ಡಿಗ್ರಿಯಲ್ಲಿ 50% ಏನು ಮಾಡಿದ್ದಾರೆ ಈಗ ಫಿಕ್ಸ್ ಅನ್ನ ಮಾಡಿದ್ದಾರೆ ಆಯ್ತಾ. ಈ ಮುಂಚೆ ಎಷ್ಟಿತ್ತು ಅವರಿಗೂ ಸಹ ಕಾಮನ್ ಆಗಿ 55% ಇತ್ತು. ಸಿನ್ಸ್ UGCನೂ ಸಹ ಏನು ಮಾಡುತ್ತೆ 5% ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರೋದ್ರಿಂದ SC ST ಸಮುದಾಯದ ಅಭ್ಯರ್ಥಿಗಳಿಗೆ ಇನ್ನು ಮುಂದೆ 50% ಇದ್ರೆ ನಿಮ್ಮ ಮಾಸ್ಟರ್ಸ್ ಅಲ್ಲಿ ಜೊತೆಗೆ ಬಿ ಎಡ್ ಓದ್ಕೊಂಡಿದ್ರೆ ನೀವೆಲ್ಲರೂ ಏನು ಮಾಡ್ಬೋದು, ಈ ಒಂದು PUC ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಾ ನೀವೆಲ್ಲ. ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು KE ಮೂಲಕ ಆಗುತ್ತಾ ಅಥವಾ KPSC ಮೂಲಕ ಆಗುತ್ತಾ ಸರ್ ಈ ಒಂದು ಅಧಿಸೂಚನೆ ನೋಡಿ, ಅದ್ರ ಬಗ್ಗೆನೂ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಾಟ್ ಎವರ್ ಇಟ್ ಅಕರ್ಸ್ ದ ವರ್ಡ್ಸ್ ಎನಿ ಅಥಾರಿಟಿ ಸ್ಪೆಸಿಫೈಡ್ ಬೈ ದ ಗವರ್ನಮೆಂಟ್ ಶಾಲ್ ಬಿ ಸಬ್ಸ್ಟಿಟ್ಯೂಟೆಡ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮುಂಚೆ KE ಅಂತ ಏನಿತ್ತು, ಸೊ KEಯು ಇರುತ್ತೆ, ಅದರ ಜೊತೆಗೇನೆ ಸರ್ಕಾರ ಹೇಳಿದಂತಹ ಯಾವುದಾದ್ರೂ ಒಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ಅಥವಾ ಅಥಾರಿಟಿ ನೇಮಕಾತಿ ಪ್ರಾಧಿಕಾರ ಅಂತ ಸರ್ಕಾರ KPSCಗಾದ್ರೂ ಕೊಡ್ಬೋದು, KEಗಾದ್ರೂ ಕೊಡ್ಬೋದು, ಅಥವಾ ಸ್ವಂತ PUC ಬೋರ್ಡಿಗಾದ್ರೂ ಕೊಡ್ಬೋದು ಆಯ್ತಾ. ಸರ್ಕಾರ ಹೇಳಿದಂತಹ ಯಾವುದಾದ್ರೂ ಒಂದು ನೇಮಕಾತಿ ಪ್ರಾಧಿಕಾರಕ್ಕೆ KEಗೆ ಅಥವಾ KPSCಗೆ, ಬಟ್ ಅಕಾರ್ಡಿಂಗ್ ಟು ಮೈ ನಾಲೆಜ್ KEಯ ಕಡೆಯಿಂದ ಏನಾಗುತ್ತೆ ಒಂದು ಫೈನಲ್ ನೋಟಿಫಿಕೇಶನ್ ನಿಮಗೆ ನೋಡಕ್ಕೆ ಸಿಗುತ್ತೆ, ಸರಿನಾ. ಸೊ ಈ ಒಂದು ತಿದ್ದುಪಡಿ ಆದೇಶದಲ್ಲಿ ತಿದ್ದುಪಡಿ ನಿಯಮಾವಳಿಗಳಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ SC ST ವಿದ್ಯಾರ್ಥಿಗಳಿಗೆ ಅಥವಾ ಆಸ್ಪಿರೆಂಟ್ಗಳಿಗೆ 5% ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗಿದೆ ಅವರ ಮಾಸ್ಟರ್ ಡಿಗ್ರಿಯಲ್ಲಿ. ಇದನ್ನ ಪಬ್ಲಿಕ್ ಡೊಮೇನ್ಗೆ ಹಾಕಲಾಗಿದೆ ಆಯ್ತಾ, ಸಾರ್ವಜನಿಕರ ಗಮನಕ್ಕೆ ಹಾಕಲಾಗಿದೆ. ಸೊ ಏನು ಆಸಕ್ತ ಏನು ವ್ಯಕ್ತಿಗಳಿದ್ದೀರಾ ಆಯ್ತಾ, ಇದಕ್ಕೆ ಏನಾದರೂ ಅಬ್ಜೆಕ್ಷನ್ಸ್ ಹಾಕುವಂತಹ ವ್ಯಕ್ತಿಗಳಿದ್ರೆ ಈ ಒಂದು ಅಡ್ರೆಸ್ಗೆ ನೀವು ಅಪ್ರೋಚ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಈಗ ಬರೋಣ ಸರ್, ಒಟ್ಟಿನಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಅಥವಾ ಯಾವೆಲ್ಲ ವಿಷಯಗಳಿಗೆ ನೇಮಕಾತಿ ಆಗುತ್ತೆ ನೋಡಿ. ರೀಸೆಂಟ್ ಆಗಿ ಏನು ಒಂದು ವಿಧಾನಸಭೆ ಅಧಿವೇಶನ ಏನು ನಡೆದಿತ್ತು ಅದರಲ್ಲಿ ನೋಡ್ತಾ ಇರ್ಬೋದು, ಜುಲೈ ಮಂತಲ್ಲಿ ಸರ್ಕಾರನೇ ಇದೇ ವರ್ಷ ಜುಲೈಯಲ್ಲಿ ಸರ್ಕಾರ ಏನು ಮಾಡಿದೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಏನಂತ ಹೇಳಿ ನೋಡಿ, ಶಾಲಾ ಶಿಕ್ಷಣ ಅಥವಾ ಪದವಿ ಪೂರ್ವ ಏನು ಇಲಾಖೆ ಇದೆ ಅಲ್ಲಿ ಖಾಲಿ ಇರುವಂತಹ ವಿವಿಧ ವಿಷಯಗಳ ನೇರ ನೇಮಕಾತಿಗಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದ್ರೆ ಏನು ಸರ್ ಹಾಗಾದ್ರೆ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಸ್ ನಥಿಂಗ್ ಬಟ್ KE ಮೂಲಕ ಕಾಲ್ ಆಗುತ್ತೆ, ಅಪ್ಲಿಕೇಶನ್ ಹಾಕ್ತೀರಾ, CET ಅನ್ನು ಬರೀತೀರಾ, ಅಪಾಯಿಂಟ್ಮೆಂಟ್ ಆಗ್ತೀರಾ. ಎಸ್, ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಹಾಗಾದ್ರೆ ನೇರ ನೇಮಕಾತಿ ಅಥವಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೋಟಾದಡಿ ಎಷ್ಟು ಹುದ್ದೆಗಳು ಖಾಲಿ ಇದಾವಂತೆ 814 ಖಾಲಿ ತುಂಬಾ ಇದಾವೆ. ಬಟ್ ಸರ್ಕಾರ ಅನುಮತಿಯನ್ನ ಎಷ್ಟು ಕೊಟ್ಟಿದೆ 814 ಹುದ್ದೆಗಳಿಗೆ ಅನುಮತಿಯನ್ನ ಈಗ ಆಲ್ರೆಡಿ ಸರ್ಕಾರ ಓಕೆ ಅಂತ ಹೇಳಿ ಫೈಲಿಗೆ ಸಿಗ್ನೇಚರ್ ಅನ್ನು ಮಾಡಿದೆ. ಹಾಗಾದ್ರೆ ಯಾವೆಲ್ಲ ವಿಷಯಗಳು ಇದಾವೆ ಇದರಲ್ಲಿ ನೋಡಿ, HK ಎಷ್ಟಿದಾವೆ, ಓವರ್ ಆಲ್ ಪೋಸ್ಟ್ 36 ಹುದ್ದೆಗಳಿದಾವೆ, ನಾನ್ HK ಪೋಸ್ಟ್ ಎಷ್ಟಿದಾವೆ 778, 778 ವೇಕೆನ್ಸೀಸ್ಗಳಿದಾವೆ. ಕನ್ನಡ, ಇಂಗ್ಲಿಷ್ ಇದೆ, ಇತಿಹಾಸ, ಅರ್ಥಶಾಸ್ತ್ರ, ಜಿಯೋಗ್ರಫಿ, ಕಾಮರ್ಸ್ ಇದೆ ನೋಡಿ, ಹಾಗೆ ಸೋಷಿಯಾಲಜಿ, ರಾಜ್ಯಶಾಸ್ತ್ರ, ಮನಶಾಸ್ತ್ರ, ಸೈಕಾಲಜಿ ಅಂತ ಹೇಳ್ತೀವಲ್ವಾ ಅದು, ಹಾಗೆ ಕಂಪ್ಯೂಟರ್ ಸೈನ್ಸಸ್. ಸೊ ಇಷ್ಟೆಲ್ಲ ವಿಷಯಗಳಿದಾವೆ. ಇದಕ್ಕೆ ಆ್ಯಡ್ ಆನ್ ಆಗುತ್ತೆ, ಕೆಲವೊಂದು ವಿಷಯಗಳು ಆ್ಯಡ್ ಆನ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಸೈನ್ಸ್ ವಿಭಾಗದ ವಿಷಯಗಳು ಅಥವಾ ಸರ್ಕಾರಕ್ಕೆ ಇನ್ನೂ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟು 3049 ಉಪನ್ಯಾಸಕರುಗಳ ಹುದ್ದೆಗಳ ನೇಮಕಾತಿ ಕುರಿತಂತೆ ಡೈರೆಕ್ಟರ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅವರು ಏನ್ ಮಾಡಿದ್ದಾರೆ ಒಂದು ಫೈಲ್ ಅನ್ನ ಪುಟಪ್ ಮಾಡಿ ರಿಕ್ವೆಸ್ಟ್ ಹಾಕಿದ್ದಾರೆ. ಯಾರಿಗೆ? ಸರ್ಕಾರಕ್ಕೆ. ದಟ್ ಯಾವ ಮಂತಲ್ಲಿ ಸರ್ ಇದು? ಜೂನ್ 27ಕ್ಕೆ, ಇದೇ ವರ್ಷ ಜೂನ್ 27ಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಹಾಕಿದ್ದಾರೆ. ಯಾರು? ಡೈರೆಕ್ಟರ್ PU ಬೋರ್ಡ್ ಅವರು. ದಟ್ ನೋಡಿ ಇಷ್ಟು ವಿಷಯಗಳು 18 ವಿಷಯಗಳಲ್ಲಿ ಒಟ್ಟು 3049 ಹುದ್ದೆಗಳು ಖಾಲಿ ಇದಾವೆ ಉಪನ್ಯಾಸಕರದು, ಸರ್ಕಾರಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದಾವೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ನೋಡಿ ಒಂದು ಫೈಲ್ ಕಡೆತವನ್ನ ವ್ಯವಹರಿಸಿ ಆರ್ಥಿಕ ಇಲಾಖೆಗೆ ಹಾಗೂ ಯೋಜನಾ ಇಲಾಖೆಯ ಸಹಮತಿ ಕೋರಿ ಒಂದು ಫೈಲ್ ಅನ್ನ ಸಲ್ಲಿಸಲಾಗಿದ್ದು ಪ್ರಸ್ತಾವನೆ ಏನಾಗಿದೆ ಈಗ ರಿವ್ಯೂ ಅಲ್ಲಿ ಇದೆ ಅಂತ. ಯಾವಾಗ ಹೇಳಿದ್ರು ಇದನ್ನ? ಜೂನ್ ಅಲ್ಲಿ ಹೇಳಿದ್ರು. ಇದ್ಯಾವುದು? ಆಗಸ್ಟ್. ಸೊ ಆಲ್ಮೋಸ್ಟ್ ಏನು ಈಗ ಒಂದು ಬಿಗ್ ಗ್ಯಾಪ್ ಆಗಿದೆ ಈ 814 ಹುದ್ದೆಗಳಿಗೆ. ಓಕೆ, ಏನಿಲ್ಲ ಅಂತಂದ್ರೂ ಅಕಾರ್ಡಿಂಗ್ ಟು ಮೈ ನಾಲೆಜ್ 1200 ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ಸರಿನಾ 400 to
500 ವೇಕೆನ್ಸೀಸ್ಗಳು ಇದಕ್ಕೆ ಆ್ಯಡ್ ಆನ್ ಆಗ್ಬೋದು, ಅಥವಾ 814 ಹುದ್ದೆಗಳೇನಿದ್ದಾವೆ ಇದು ಆಸ್ ಇಟ್ ಈಸ್ ಕಾಲ್ಫಾರ್ಮ್ ಆಗ್ಬೋದು. ಇಟ್ ಈಸ್ ಅಪ್ ಟು ದ ಗೌರ್ನಮೆಂಟ್. ಆಯ್ತಾ, ಇದು ಸರ್ಕಾರಕ್ಕೆ ಬಿಟ್ಟಿದ್ದು. ಅದನ್ನು ಒಂದು ವೇಳೆ ಆ್ಯಡ್ ಆಯಿತು ಅನ್ನೋದಾದರೆ, ಎಸ್ಪೆಷಲಿ ಸೈನ್ಸ್ ವಿಭಾಗದ ಏನು ವಿಷಯಗಳಿದ್ದಾವೆ ನೋಡಿ. ಸೈನ್ಸ್ ವಿಷಯಗಳು ಯಾಕಿಲ್ಲ ಅಂತ ಹೇಳಿ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡೋದಾದರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಅಂತಂದರೆ ಆಲ್ಮೋಸ್ಟ್ ಎಲ್ಲ ತಾಲೂಕ್ ಲೆವೆಲಲ್ಲಿ ಇರ್ತವೆ, ಸರಿನಾ. ಕೆಲವೊಂದು ತಾಲೂಕುಗಳಲ್ಲಿ ಸೈನ್ಸ್ ವಿಷಯಗಳು ಇರೋದೇ ಇಲ್ಲ, ಲ್ಯಾಬ್ಗಳು ಇರೋದಿಲ್ಲ. ಆಯ್ತಾ, ತುಂಬಾನೇ ಈಗೆಲ್ಲ ಸರ್ಕಾರ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಬಟ್ ವೆನ್ ವಿ ಗೋ ಫಾರ್ ದ ಆಯ್ತಾ ಪ್ರೀವಿಯಸ್ ಡೇಸ್ಗೆ ನಾವೆಲ್ಲ ಹೋಗೋದಾದರೆ, ಸೊ ಆಯ್ತಾ ಸೈನ್ಸ್ ವಿಷಯಗಳು ಅಷ್ಟಾಗಿ ಇರೋದಿಲ್ಲ. ಸೊ ಹಾಗಾಗಿ ಸೈನ್ಸ್ ಪೋಸ್ಟ್ ಐ ಥಿಂಕ್ ಇಲ್ಲಿ ಆ್ಯಡ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಎಲ್ಲಿ ಈ 814ಕ್ಕೆ ಏನು ಅಟ್ಲೀಸ್ಟ್ 3449 ಅಂತ ಏನು ಹೇಳಿದ್ದಾರೆ. ಸೊ ಸೈನ್ಸ್ ವಿಷಯಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳು ಏನು ಬಿಟ್ಟು ಹೋಗಿದ್ದಾವೆ, ಆ ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ಅಟ್ಲೀಸ್ಟ್ ಒಂದು 1200 ಯಾವ ಥರ ಸರ್ಕಾರಿ ಪದವಿ ಕಾಲೇಜಿನ ಉಪನ್ಯಾಸಕರುಗಳ ನೇಮಕಾತಿ ಏನು ಮಾಡಿದ್ರು, ಸೇಮ್ ಅದೇ ಥರ ಒಂದು ಹ್ಯೂಜ್ ರಿಕ್ರೂಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ 814 ಹುದ್ದೆಗಳಂತರೂ ಆ್ಯಸ್ ಇಟ್ ಈಸ್ ಇಲ್ಲೇನು ನೋಡ್ತಾ ಇದ್ದೀರಾ, ಆ್ಯಸ್ ಇಟ್ ಈಸ್ ಏನಾಗುತ್ತೆ ನೋಟಿಫಿಕೇಶನ್ ಆಗುತ್ತೆ. ಸೊ ಯಾರ್ಯಾರು ಈ ವಿಷಯಗಳಲ್ಲಿ PG ಅನ್ನು ಮುಗಿಸ್ಕೊಂಡಿದ್ದೀರಾ, ಹಾಗೆ BEd ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಸೊ 15 ದಿನ ಅಂತ ಹೇಳಿದ್ದಾರೆ, ಸೆಪ್ಟೆಂಬರ್ ಮೊದಲ ವಾರದವರೆಗೆ ಐ ಥಿಂಕ್ ಇವರು ಟೈಮ್ ತೆಗೆದುಕೊಳ್ತಾರೆ. ಸೆಪ್ಟೆಂಬರ್ 15 ಅಥವಾ 16 ಅಥವಾ 20ನೇ ತಾರೀಕು ಮೇಲ್ಪಟ್ಟು ಏನು ಮಾಡ್ತಾರೆ, ಒಂದು ಅಂತಿಮ ಗೆಜೆಟ್, ಅಂತಿಮ ಕರ್ನಾಟಕ ರಾಜ್ಯಪತ್ರ ರಿಗಾರ್ಡಿಂಗ್ ಈ ಒಂದು ತಿದ್ದುಪಡಿ ಆದೇಶಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಕಟ ಆಗುತ್ತೆ. ಯಾವಾಗ? ಸೆಪ್ಟೆಂಬರ್ 15ರಿಂದ 20ರೊಳಗೆ. ಅದಾದ ಮೇಲೆ ಏನು ಮಾಡ್ತಾರೆ, ಈ KEA ಕಡೆಯಿಂದನೋ ಅಥವಾ KPSC ಕಡೆಯಿಂದನೋ ಯಾವುದು ಫ್ರೀ ನೋಡಿಕೊಂಡು ಏನು ಮಾಡ್ತಾರೆ, ಸರ್ಕಾರ ಏನು ಮಾಡ್ತಾರೆ, ಈ ಒಂದು ನೇಮಕಾತಿ ಪ್ರಾಧಿಕಾರಕ್ಕೆ ಅವಕಾಶವನ್ನು ಕೊಡ್ತಾರೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ. ಸೊ ಸದ್ಯಕ್ಕೆ 814 ಹುದ್ದೆಗಳ ಮಾಹಿತಿ ಇದ್ದಾವೆ. ಇಷ್ಟೆಲ್ಲ ಹುದ್ದೆಗಳಿದ್ದಾವೆ, ನೋಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ಗಳು ಇದರಲ್ಲಿ ಇತ್ತು ಅಂತಂದರೆ, ಹಾಗೆ ನಿಮ್ಮ PG ಪ್ಲಸ್ BEd ಕಂಪ್ಲೀಟ್ ಆಗಿತ್ತು, ಮತ್ತು ಇವರು ಹೇಳಿದಂತಹ ಪರ್ಸೆಂಟೇಜ್ ಎಲ್ಲ ನೀವು ಕ್ರಾಸ್ ಮಾಡಿದ್ದೀರಾ ಅಂದರೆ ಇದೆ ಅಂತಂದರೆ ನೀವೇನು ಮಾಡಿ, ಈಗಿಂದಲೇ ಅದಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ಅಂತಲೇ ಹೇಳ್ಬೋದು, ಯಾರೆಲ್ಲ ಟೀಚಿಂಗ್ ಪ್ರೊಫೆಷನ್ ಇಷ್ಟಪಡ್ತೀರಾ ಅವರಿಗೆಲ್ಲ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ಡೀಟೇಲ್ ಆಗಿರುವಂತಹ PDF ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.